ನಮ್ಮ ಜೀವನದ ಸಾರ್ಥಕತೆಗೆ ಆ ದಿವಸ ನಮಗೆ ಸುದಿನವಾಗಿರುವುದಕ್ಕೆ ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾವು ತೆಗೆದುಕೊಂಡಾಗ ಸಂಧ್ಯಾಕಾಲದಲ್ಲಿ ನಾವು ಮಾಡತಕ್ಕಂತಹ ಉಪಾಸನೆ, ತಪಸ್ಸು, ಜಪ, ಪೂಜೆ, ಪ್ರಾರ್ಥನೆ, ಅಧ್ಯಯನ ಇದಕ್ಕೆಲ್ಲ ವಿಶೇಷವಾದಂತಹ ಮಹತ್ವ ಇದೆ ಅನ್ನತಕ್ಕಂಥದ್ದು ಒಂದು. ಇನ್ನೊಂದು ವೈಜ್ಞಾನಿಕವಾಗಿ ನಾವು ತಗೊಂಡ್ರೆ ಆ ಸಮಯದಲ್ಲಿ ಇರತಕ್ಕಂತಹ ಪ್ರಶಾಂತತೆ ಅನ್ನತಕ್ಕಂಥದ್ದು ಏನಿದೆ, ಆ ಪ್ರಶಾಂತತೆ ನಮ್ಮ ಏಕಾಗ್ರತೆಯನ್ನು ಸಹಜವಾಗಿ ಕೊಡುತ್ತೆ. ಆ ಸಮಯದಲ್ಲಿ ನಾವು ಏನೇ ಮಾಡಿದರೂ ಕೂಡ ಅದರಲ್ಲಿ ಸಾಧನೆಯನ್ನು ಮಾಡಿ ಯಶಸ್ಸನ್ನು ಸಾಧಿಸುವುದಕ್ಕೆ ಸಾಧ್ಯ. ಆ ವಾತಾವರಣ ಚೆನ್ನಾಗಿರುತ್ತೆ, ಪ್ರಶಾಂತತೆ ಅನ್ನತಕ್ಕಂಥದ್ದು ಇರುತ್ತೆ ಎನ್ನುವುದರಿಂದ ಆ ಸಂಧ್ಯಾಕಾಲದಲ್ಲಿ ನಾವು ಮಾಡತಕ್ಕಂತಹ ಉಪಾಸನೆಗೆ ವಿಶೇಷವಾಗಿ ಮಹತ್ವ ಇದೆ. ಅದನ್ನು ಕಂಡುಕೊಂಡೇ ನಮ್ಮ ಪ್ರಾಚೀನ ಮಹರ್ಷಿಗಳು ಪ್ರತಿಯೊಬ್ಬರೂ ಕೂಡ ಆ ಸಮಯದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ. ಸಂಧ್ಯೋಪಾಸನೆ ಅಂತೇಳಿ ನಾವು ಹೇಳ್ತೀವಿ. ಸಂಧ್ಯೋಪಾಸನೆ ಅಂದರೆ ಸಂಧ್ಯಾವಂದನೆ ಅನ್ನತಕ್ಕ ಬಂದುಬಿಟ್ಟಿದೆ. ಅದು ಕೇವಲ ನಿರ್ದಿಷ್ಟವಾಗಿರತಕ್ಕಂತಹ ಜಾತಿಯವರು ಮಾತ್ರ ಮಾಡಬೇಕು ಅಂತೇನೂ ಇಲ್ಲ. ಋಷಿಗಳು ಎಲ್ಲರಿಗೂ ಕೂಡ ಅವರದ್ದೇ ಆದಂತಹ ಸಂಧ್ಯಾವಂದನೆ, ಸಂಧ್ಯಾಕಾಲದಲ್ಲಿ ನಾವು ಮಾಡತಕ್ಕಂತಹ ನಮಸ್ಕಾರಕ್ಕೆ ವಂದನೆ ಅಂತೇಳಿ ಹೆಸರು. ಸಂಧ್ಯೋಪಾಸನೆ ಅಥವಾ ಸಂಧ್ಯಾವಂದನೆ ಅನ್ನತಕ್ಕಂಥದ್ದು ಅವರವರ ಒಂದು ವರ್ಣಕ್ಕೆ ಅನುಗುಣವಾಗಿ ಅವರವರು ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನೇ ಹೇಳಿದ್ದಾರೆ. ನಾವು ಈ ಸಂಧ್ಯಾಕಾಲದಲ್ಲಿ ಮಾಡತಕ್ಕಂಥ ಅಂದರೆ ಪ್ರಾತಃ ಕಾಲದಲ್ಲಿ ಸೂರ್ಯೋಪಾಸನೆಯನ್ನು ಮಾಡತಕ್ಕಂಥದ್ದು, ಸೂರ್ಯನಿಗೆ ಅರ್ಘ್ಯವನ್ಯ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು, ಆ ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡತಕ್ಕಂಥದ್ದಲ್ಲಿ ಇದೊಂದು ನಿರ್ದಿಷ್ಟವಾದಂತಹ ಜಾತಿಯವರು ಯಾರಿಗೆ ಉಪದೇಶ ಇದೆ, ಯಾರು ಬ್ರಹ್ಮೋಪದೇಶವನ್ನು ತೆಗೆದುಕೊಳ್ಳತಕ್ಕಂತಹ ಕ್ರಮ ಇದೆ, ಅವರು ಇದನ್ನು ಮಾಡ್ತಾರೆ. ಬೇರೆಯವರು ಕೂಡ ಅದನ್ನೇ ಮಾಡಬೇಕು. ಅವರಿಗಿರತಕ್ಕಂತಹ ಮಂತ್ರೋದ್ದಿಷ್ಟ ಅಂದರೆ ಸರಿಯಾದ ಗುರುಗಳಿಂದ ಮಂತ್ರವನ್ನು ಉಪದೇಶ ತೆಗೆದುಕೊಂಡು ಆ ಸಮಯದಲ್ಲಿ ಪ್ರಾತಸ್ಮರಣೆ ಅನ್ನತಕ್ಕಂಥದ್ದಿರುತ್ತೆ. ವೆಂಕಟೇಶ ಸುಪ್ರಭಾತವನ್ನು ಹೇಳ್ಬೋದು, ಪ್ರಾತಃ ಕಾಲದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಬೋದು, ಶಿವಕುಲದೇವರಾಗಿರ್ತಕ್ಕಂಥರು ಶಿವ ಸಹಸ್ರನಾಮವನ್ನು ಬೆಳಗಿನ ಕಾಲದಲ್ಲಿ ಸಂಧ್ಯೋಪಾಸನೆ ರೂಪದಲ್ಲಿ ಮಾಡಬೇಕು, ದೇವಿಯ ಸ್ತೋತ್ರವನ್ನು ಹೇಳಬಹುದು. ಆ ಪ್ರತಿಯೊಂದು ಹೇಗೆ ಗಾಯತ್ರಿ ಮಂತ್ರ ಇದೆಯೋ ಅದೇ ರೀತಿ ಪ್ರತಿಯೊಂದು ದೇವರಿಗೂ ಕೂಡ ತನ್ನದೇ ಆದಂತಹ ಗಾಯತ್ರಿ ಮಂತ್ರವನ್ನು ಇದೆ. ಎಲ್ಲರೂ ಕೂಡ ಹೇಳುವುದಕ್ಕೆ ಅಧಿಕಾರಿಗಳಾಗಿರ್ತಾರೆ, ಎಲ್ಲರೂ ಕೂಡ ಹೇಳ್ಬೋದು ಆ ಗಾಯತ್ರಿ ಮಂತ್ರವನ್ನು. ಗಣೇಶನಿಗೆ ಗಾಯತ್ರಿ ಇದೆ, ಶಿವನಿಗೆ ಗಾಯತ್ರಿ ಮಂತ್ರ ಇದೆ, ಮಹಾವಿಷ್ಣುವಿಗೆ ಗಾಯತ್ರಿ ಮಂತ್ರ ಇದೆ, ಸೂರ್ಯನಿಗೆ ಇದೆ, ಪ್ರತಿಯೊಂದು ದೇವರಿಗೆ ಗಾಯತ್ರಿ ಮಂತ್ರ ಇದೆ. ಅದರ ಎಲ್ಲರೂ ಹೇಳುವುದಕ್ಕೆ ಋಷಿಗಳು ಹೇಳಿದ್ದಾರೆ. ಇದನ್ನು ನಾವು ಪ್ರತಿಯೊಬ್ಬರೂ ಕೂಡ ಆ ಸಂಧ್ಯೋಪಾಸನೆಯ ರೂಪದಲ್ಲಿ ಪ್ರಾತಃ ಕಾಲದಲ್ಲಿ ನಾವು ಒಳ್ಳೆಯದನ್ನು ಹೇಳಬೇಕು, ಒಳ್ಳೆಯದನ್ನು ಶ್ರವಣವನ್ನು ಮಾಡಬೇಕು. ಈ ರೀತಿಯಾಗಿ ನಾವು ಮಾಡಿದಾಗ ಅದು ಸಂಧ್ಯೋಪಾಸನೆ ಆಗುತ್ತೆ. ಆದರೆ ನಿರ್ದಿಷ್ಟವಾಗಿರತಕ್ಕಂತಹ ವರ್ಣದವರಿಗೆ ಅದು ಕಂಪಲ್ಸರಿ, ಅಂದರೆ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನತಕ್ಕಂಥದ್ದು ಕೆಲವೊಂದು ನಿರ್ದಿಷ್ಟವಾದಂತಹ ವರ್ಣದವರಿಗೆ ಇರೋದರಿಂದ ಅವರು ಮಾಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ಅವರಿಗೆ ಆ ವಿಶೇಷವಾದಂತಹ ಶಕ್ತಿ ಅನ್ನತಕ್ಕಂಥದ್ದು ಏನಿರುತ್ತೆ ಅದು ಇರುವುದಿಲ್ಲ.